ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ನಾನು ಅಂಜನಾಪುರ 11 ಬ್ಲಾಕಲ್ಲಿರುವಂಥ ಬಿ ಡಿ ಎ ಲೇಔಟಲ್ಲಿ 30/40 ವೆಸ್ಟ್ ಮೇನ್ ಗೇಟು ನಾರ್ತ್ ಮೇನ್ ಡೋರ್ಸ್ ಇರುವಂಥ ಒಂದು ಅಚ್ಚುಕಟ್ಟಾದಂಥ ಮನೆನ ತೋರಿಸೋದಕ್ಕೆ ಬಂದಿದ್ದೀನಿ. ಅದುವೇ ಎಕ್ಸಾಕ್ಟಾಗಿ ಸಾಯಿನಂದನ ಅಪಾರ್ಟ್ಮೆಂಟ್ ಪಕ್ಕದಲ್ಲಿದೆ. ಹಾಗೆ ಲಾಲ್ ಬಹದ್ದೂರ್ ಶಾಸ್ತ್ರ ನಗರ ಬಿ ಡಿ ಎ ಲೇಔಟಲ್ಲಿರುವಂಥ 30/40 ಬಿ ಡಿ ಎ ಮನೆ ಇದಾಗಿದೆ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಮನೆಯ ಫ್ರಂಟ್ ಎಲಿವೇಶನ್ನು ಬಾಟಮ್ ಟು ಟಾಪ್ ತೋರಿಸ್ತೀನಿ ನೋಡಿ. ಇದು ಮನೆಯ ಫ್ರಂಟ್ ಎಲಿವೇಶನ್ ಇದಾಗಿರುತ್ತೆ. ವಾಲ್ ಕ್ಲೈಂಟ್ ಆಗಿರ್ಬೋದು, ಪೇಂಟ್ ಸ್ಟ್ರೆಚ್ಚರ್ ಆಗಿರ್ಬೋದು, ಮತ್ತು ಪ್ರತಿ ಫ್ಲೋರಲ್ಲೂ ನಿಮಗೆ ಬಾಲ್ಕನಿ ಬಿಟ್ಟಿದ್ದಾರೆ. ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ನೋಡಿ. ಹಾಗೆ ನಿಮಗೆ ಮೇನ್ ಗೇಟ್ ಅಂತ ಬಂದರೆ ನಿಮಗೆ 2 ಗೇಟ್ ಕೊಟ್ಟಿರ್ತಾರೆ. ಒಂದು ವಾಕ್ ಗೇಟು, ಇನ್ನೊಂದು 2 ವೀಲರ್ 4 ವೀಲರ್ ಹೋಗುವಂಥ ಗೇಟು. MS ಇಂದ ಕಂಪ್ಲೀಟಾಗಿ ಕವರ್ ಮಾಡಿ ಕೊಟ್ಟಿದ್ದಾರೆ. ಮತ್ತು ಗೇಟ್ ಪಕ್ಕದಲ್ಲಿ ನಿಮಗೆ ಮಿನಿ ಗಾರ್ಡನ್ ತುಂಬ ಬ್ಯೂಟಿಫುಲ್ ಆಗಿದೆ, ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಹಾಗೆ ಸೈಟ್ ನಂಬರ್ ನೋಡ್ಕೊಳ್ಳಿ. ಇದಿಷ್ಟು ಮನೆಯ ಫ್ರಂಟ್ ಇರುವಂಥದ್ದು. ಹಾಗೆ ಮನೆಯ ಫ್ರಂಟಲ್ಲಿ ನಿಮಗೆ 30 ಫೀಟ್ ರಸ್ತೆ ವೈಡ್ ಆಗಿದೆ, ಅದುವೇ ಟಾರ್ ರಸ್ತೆ ಆಗಿದೆ. ಬನ್ನಿ, ಇವಾಗ ಮನೆ ಒಳಗಡೆ ಏನೇನು ಅಮ್ಯುನಿಟೀಸ್ ಇದೆ, ಏನೇನು ಸೇಫ್ಟೀಸ್ ಇದೆ ಅದನ್ನೆಲ್ಲ ತೋರಿಸ್ಕೊಡ್ತೀನಿ. ಮತ್ತು ಸೇಫ್ಟಿ ಪರ್ಪಸ್ಸಾಗಿ ನಿಮಗೆ CCTV ಕ್ಯಾಮ್ರಾ ಫಿಟ್ಟಿಂಗೋಸ್ಕರ ವೈರಿಂಗ್ ಕೂಡ ಆಲ್ರೆಡಿ ಕಂಪ್ಲೀಟ್ ಆಗಿದೆ, ನೋಡ್ತಾ ಇರ್ಬೋದು. ಮನೆ ಗೇಟ್ ಓಪನ್ ಮಾಡಿ ಒಳಗಡೆ ಬಂದ ತಕ್ಷಣ ನಿಮಗೆ ಪಾರ್ಕಿಂಗ್ ಏರಿಯಾ ಈ ರೀತಿ ಕಾಣಿಸುತ್ತೆ ಸ್ನೇಹಿತರೆ. ಏನಿಲ್ಲ ಅಂತಂದರೂ ನಿಮಗೆ 2 XUV ಕಾರ್ಗಳನ್ನ ನಿಲ್ಲಿಸ್ಕೊಂಡು ಅಕ್ಕಪಕ್ಕ 2, 3, 4 2 ವೀಲರ್ಗಳನ್ನ ಪಾರ್ಕ್ ಮಾಡ್ಕೋಬೋದು. ಒಳಗಡೆಯಿಂದ ನಮಗೆ ನೋಡಿ MS ಗೇಟು ಕಂಪ್ಲೀಟಾಗಿ ಕವರ್ ಆಗಿರುವಂಥದ್ದು. ಫೋಲ್ಡಬಲ್ ಗೇಟು ಈ ರೀತಿ ಕಾಣಿಸುತ್ತೆ. ಸ್ಲೈಡಿಂಗ್ ಗೇಟು ಇದು ನೀವು ರಿಮೋಟ್ ಇದರಿಂದನೂ ಆಪ್ರೇಟ್ ಮಾಡ್ಬೋದು, ಇಲ್ಲಾಂದರೆ ಮೊಬೈಲ್ ಮುಖಾಂತರನೂ ಕೂಡ ಆಪ್ರೇಟ್ ಮಾಡ್ಬೋದು. ಮತ್ತು ಸೈಟ್ ಸುತ್ತ ನಿಮಗೆ 1 ಫೀಟು ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ, ಕಂಪ್ಲೀಟಾಗಿ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಇದು ನಿಮಗೆ ಸಿಲಿಂಡರ್ ಆಪ್ಷನ್ ಇದೆ, ಪ್ರಾವಿಷನ್ ಇಲ್ಲೇ ಬಿಟ್ಟಿದ್ದಾರೆ, ಕನೆಕ್ಷನ್ ಇಲ್ಲೇ ಮಾಡ್ಕೋಬೋದು. ಮತ್ತು ವಾಲ್ ಕ್ಲೈಂಟ್ ಬಂದು ನಿಮಗೆ 2/4 ವೆಟ್ರೋಫೈಲ್ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ಈವನ್ ಪಾರ್ಕಿಂಗಲ್ಲಿ ನಿಮಗೆ ಲಿಫ್ಟು ಕೂಡ ಆಲ್ರೆಡಿ ಪ್ರೊವಿಷನ್ ಮಾಡಿಕೊಟ್ಟಿದ್ದಾರೆ. ಮತ್ತು ಸ್ವಂತ ಬೋರ್ ಇದೆ ಸ್ನೇಹಿತರೆ. ಬೋರ್ ಬಂದು ನಿಮಗೆ 1100 ಡೆಪ್ತ್ ಹೋಗಿದೆ. ನಿಮಗೆ 2 ಇಂಚ್ ನೀರು ಕೂಡ ಸಿಕ್ಕಿದೆ. ಅದ್ರ ಜೊತೆಗೆ 20,000 ಲೀಟರ್ ಕೆಪಾಸಿಟಿ ಇರುವಂಥ ಸಂಪನ್ನು ಕೂಡ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಹಾಗೆ ಪಾರ್ಕಿಂಗ್ ಏರಿಯಾದಲ್ಲಿ ನಿಮಗೆ 1 BHK ಮನೆಯೂ ಇದೆ, ಅದನ್ನು ತೋರಿಸ್ಕೊಡ್ತೀನಿ ಬನ್ನಿ. ಒನ್ BHK ಮನೆಗೆ ಎಂಟ್ರಿ ಆದ ತಕ್ಷಣ ನಿಮಗೆ TV ಕ್ಯಾಬಿನೆಟು, ಓಪನ್ ಕಿಚನ್ನು, 1 ರೂಮು, ಅಟ್ಯಾಚ್ಡ್ ವಾಶ್ರೂಮು. ನಿಮಗೆ ಹಾಲು ಈ ರೀತಿ ಕಾಣಿಸುತ್ತೆ. ಓಪನ್ ಕಿಚನ್ನು ಮತ್ತು ದೇವ್ರ ರೂಮು ಕೂಡ ಮಾಡಿಕೊಟ್ಟಿದ್ದಾರೆ ಸ್ನೇಹಿತರೆ. ಇದು ರೂಮ್ ಆಗಿರುತ್ತೆ. 1 BHKನಲ್ಲಿ ಕೂಡ ನಿಮಗೆ ವಾರ್ಡ್ರೋಬ್ಸ್ ಆ್ಯಂಡ್ ಕಬೋರ್ಡ್ಸ್ ಎಲ್ಲ ಮಾಡಿಕೊಟ್ಟಿರ್ತಾರೆ. ಈವನ್ ಫ್ಯಾನ್ ಕೂಡ ಫಿಟ್ಟಿಂಗ್ ಆಗಿದೆ. ಅಟ್ಯಾಚ್ಡ್ ವಾಶ್ರೂಮು. ಇದಿಷ್ಟು 1 BHKಯ ಮಾಹಿತಿ ಆಗಿರುತ್ತೆ. ಬಿಗ್ ಹಾಲು, ಅಟ್ಯಾಚ್ಡ್ ವಾಶ್ರೂಮ್, ಕಿಚನ್ ವಿತ್ ಪೂಜಾ ರೂಮ್ ಆ್ಯಂಡ್ 1 ಬೆಡ್ರೂಮ್.
ನೋಡಿದ್ರಲ್ಲ ಸ್ನೇಹಿತರೆ, ಪಾರ್ಕಿಂಗ್ ಏರಿಯಾದಲ್ಲಿ ನಿಮಗೆ ಏನೇನು ಅಮ್ಯುನಿಟೀಸ್ ಇದೆ ವಿತ್ 1 BHK ಜೊತೆಗೆ ಅಂತ. ಹಾಗಾದರೆ ನಾವು ಗ್ರೌಂಡ್ ಫ್ಲೋರ್ ಟು ಫಸ್ಟ್ ಫ್ಲೋರ್ಗೆ ಹೋಗಬೇಕಾದ್ರೆ ನಿಮಗೆ ರೈಲಿಂಗ್ಸ್ ಜೊತೆಗೆ ನೋಡ್ತಾ ಇರ್ಬೋದು SS ಜಿಂದಾಲ್ ವಿತ್ತು ರೈಲಿಂಗ್ಸ್ನ ಮಾಡಿ ಕೊಟ್ಟಿದ್ದಾರೆ. ಮತ್ತು ಆ್ಯಂಟಿಸ್ಕಿಟ್ ಲಪೋತರ ಯೂಸ್ ಮಾಡಿದ್ದಾರೆ. ವೆಂಟಿಲೇಷನ್ ಪರ್ಪಸ್ ನೋಡಿ, CNC ಕಟ್ಟಿಂಗ್ ಆಗಿದೆ ಇದೆಲ್ಲ. ಸ್ನೇಹಿತರೆ, ಪಾರ್ಕಿಂಗ್ ಏರಿಯಾಯಿಂದ ನಿಮಗೆ ಫಸ್ಟ್ ಫ್ಲೋರ್ಗೆ ಹೋಗಬೇಕಾದ್ರೆ ತುಂಬ ವೈಡಾಗಿರುವಂಥ 4 ಫೀಟ್ ಅಂತೂ ಇದ್ದೇ ಇದೆ. ಇದು ವೈಡಾಗಿದೆ. ಭಾರವಾದಂಥ ವಸ್ತುಗಳನ್ನ ಆರಾಮಾಗಿ ನೀವು ಕ್ಯಾರಿ ಮಾಡ್ಬೋದು, ಲಿಫ್ಟ್ ಮಾಡ್ಬೋದು ಫ್ರಮ್ ಗ್ರೌಂಡ್ ಫ್ಲೋರ್ ಟು ಫಸ್ಟ್ ಫ್ಲೋರು. ನೋಡಿ, ಫಸ್ಟ್ ಫ್ಲೋರ್ಗೆ ಹೋಗಬೇಕಾದ್ರೆ ನಿಮಗೆ ವಾಲ್ ಕ್ಲೈಂಟ್ ಎಲ್ಲ ನಿಮಗೆ 2x4 ವೆಟ್ರೋಫೈಲ್ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಲೆಫ್ಟ್ ಸೈಡ್ ಅಂತ ಬಂದರೆ ನಿಮಗೆ ಸೇಫ್ಟಿ ಪರ್ಪಸ್ ಆಗಿ MS ಇಂದ ಕಂಪ್ಲೀಟಾಗಿ ಕವರ್ ಮಾಡಿದ್ದಾರೆ ಸ್ನೇಹಿತರೆ, ಕಂಪ್ಲೀಟಾಗಿ ಕವರ್ ಮಾಡಿದ್ದಾರೆ ನೋಡಿ. ಮತ್ತು ಇದು ಡೋರ್ ಬಂದು ನಿಮಗೆ ನಾರ್ತ್ ಫೇಸಿಂಗ್ ಬರುತ್ತೆ, ಮೇನ್ ಡೋರು. ತುಂಬ ತಿಕ್ಕಾಗಿದೆ ಸ್ನೇಹಿತರೆ, ತುಂಬ ದಪ್ಪ ಇದೆ. ವಾಸ್ಕಲ್ಲು ಮತ್ತು ಡೋರು ಎರಡೂ ಕೂಡ ತುಂಬ ದಪ್ಪ ಇದೆ. ಮತ್ತು ಬಾರ್ಡರ್ ನೋಡಿ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ, ತುಂಬ ಅದ್ಭುತವಾಗಿದೆ. ಇದು ನಾರ್ತ್ ಫೇಸಿಂಗ್ ಮೇನ್ ಡೋರ್ ಆಗಿರುತ್ತೆ. ಬನ್ನಿ ಒಳಗಡೆ ಎಂಟ್ರಿ ಆಗೋಣ ಈಗ. ನೋಡಿ, ಡೋರ್ನ ಇನ್ನೊಮ್ಮೆ ತೋರಿಸ್ತೀನಿ. ಮೇನ್ ಬೇಕಾಗಿರೋದೇ ಡೋರು ಸ್ನೇಹಿತರೆ. ಯುರೋಪ ಲಾಕರ್ನ ಯೂಸ್ ಮಾಡಿದ್ದಾರೆ, ಎರಡು ಕಡೆ ಇದೆ, ತುಂಬ ತಿಕ್ಕಿದೆ ನೋಡಿ, 2 ಇಂಚ್ ದಪ್ಪ ಇದೆ. ಈವನ್ ಫ್ರಂಟಲ್ಲಿ ಬಿಟ್ಟು. ಓಕೆ, ನಾವು ಮೇನ್ ಡೋರ್ನ ಓಪನ್ ಮಾಡಿ ಎಂಟ್ರಿ ಆದ ತಕ್ಷಣ ನಿಮಗೆ ಇಮ್ಮಿಡಿಯೇಟಾಗಿ ಲೆಫ್ಟಲ್ಲಿ ನೀವು ನೋಡ್ತಾ ಇರ್ಬೋದು ಒಂದು ಚಿಕ್ಕದಾಗಿ ಎಷ್ಟು ಡಿಸೈನಾಗಿ ಮಾಡಿಕೊಟ್ಟಿದ್ದಾರೆ ಅಂದರೆ, ಇದು ಏನಪ್ಪ ಅಂತಂದರೆ ನೀವು ಬುದ್ಧ, ಗಣೇಶ ಅಥವಾ ಕೃಷ್ಣ ಯಾವುದಾದ್ರೂ ಒಂದು ಸ್ಟ್ಯಾಚುನ ಇಟ್ಕೋಬೋದು, ತುಂಬ ಡಿಸೈನ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಇದೊಂದು ರ್ಯಾಕ್ ಮಾಡಿದ್ದಾರೆ. ಮತ್ತು ಎಂಟ್ರಿ ಆದ ತಕ್ಷಣ ನಿಮಗೆ ನೋಡಿ ವಿ ರೀತಿ ಕಾಣಿಸುತ್ತೆ. ರೈಟ್ ಸೈಡ್ ನಿಮಗೆ ಒಂದು ಬಿಗ್ ಹಾಲ್ ಕಾಣಿಸುತ್ತೆ, ತುಂಬ ದೊಡ್ಡದಾಗಿದೆ ಹಾಲು. ಬನ್ನಿ ನಾನು ನಿಮಗೆ ಈ ಕಡೆಯಿಂದ ವ್ಯೂ ಅಂತ ಬಂದರೆ ನೋಡಿ ಈ ರೀತಿ ಇದೆ. ಏನು ಆಪೋಸಿಟ್ ನೋಡ್ತಾ ಇದ್ದೀರಾ ಅದು ನಿಮಗೆ ಒಂದು TV ಯೂನಿಟ್ ಆಗಿರುತ್ತೆ. TV ಯೂನಿಟ್ ಮತ್ತು 2 ಡೋರ್ ಕೊಟ್ಟಿದ್ದಾರೆ. ಆ 2 ಡೋರು ಏನೇನು ಅಂತ ನಾನು ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ. ಮತ್ತು ಸೀಲಿಂಗ್ ಬಂದು ತುಂಬ ಅದ್ಭುತವಾಗಿದೆ. ವಿತ್ತು ರಿಮೋಟ್ ಫ್ಯಾನ್ನ ಫಿಟ್ಟಿಂಗ್ ಮಾಡಿದ್ದಾರೆ. ವಿತ್ ಜೂಮರೆಲ್ಲ ಆಲ್ರೆಡಿ ಕನೆಕ್ಷನ್ ಕೊಟ್ಟಿದ್ದಾರೆ. ಸ್ಟೇರ್ ಕೇಸ್ ಕೆಳಗಡೆ ಏನು ಸ್ಪೇಸ್ ಇದೆ ಅದನ್ನು ವೇಸ್ಟ್ ಮಾಡ್ದಿರ ನಿಮಗೆ UPS ಪಾಯಿಂಟನ್ನು ನಿಮಗೆ ಮಾಡಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದು UPS ಪಾಯಿಂಟ್ಗೆ ಬಿಟ್ಟಿರುವಂಥದ್ದು. ಹಾಗಾದರೆ ಬನ್ನಿ ಆ 2 ಡೋರು ಏನೇನು ಫೆಸಿಲಿಟಿ ಇದೆ ಅಂತ ನೋಡ್ಕೊಂಡು ಬರೋಣ. ಮೊದಲನೇ ಡೋರು ಏನು ಕಾಣಿಸ್ತಾ ಇದೆ, ಇದು ಡೋರು ಅಂತ ಇಮ್ಮಿಡಿಯೇಟಾಗಿ ಗೊತ್ತಾಗೋದೇ ಇಲ್ಲ. ಇದು ಆ ರೀತಿ ಕೊಟ್ಟಿದ್ದಾರೆ. ಇದು ಒಂದು ಕಾಮನ್ ರೆಸ್ಟ್ ರೂಮ್ ಆಗಿದೆ. ಹಾಗೂ ಇನ್ನೊಂದು ನಿಮಗೆ ಚಿಕ್ಕದಾಗಿ ಒಂದು ಬಾಲ್ಕನಿ ಮಾಡಿಕೊಟ್ಟಿದ್ದಾರೆ. ಅದುವೇ ಮೇನ್ ರೋಡ್ ಸೈಡೇ ಇದೆ ಬಾಲ್ಕನಿ. ಹಾಲಲ್ಲಿ ನಿಮಗೆ ವೆಂಟಿಲೇಷನ್ ಪರ್ಪಸ್ ಆಗಿ 2 ಕಡೆ ವಿಂಡೋನ ಬಿಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಇವಾಗ ಹಾಲಿಂದ ಬಂತು ಅಂದರೆ ಡೈರೆಕ್ಟು ಪೂಜಾ ರೂಮ್ ಕಾಣಿಸುತ್ತೆ. ಪೂಜಾ ರೂಮ್ ನೋಡ್ಕೊಂಡು ಬರೋಣ ಬನ್ನಿ. ಇದು ಪೂಜಾ ರೂಮ್ ಆಗಿದೆ. ಪೂಜಾ ರೂಮಲ್ಲಿ ನಿಮಗೆ ವೈಟ್ ಟೈಲ್ ಜೊತೆಗೆ ಗೋಲ್ಡನ್ ಬಾರ್ಡರ್ನ ಮಾಡಿಕೊಟ್ಟಿದ್ದಾರೆ. ಆರಾಮಾಗಿ ಕೂತ್ಕೊಂಡು ಇಬ್ಬರು ಪೂಜೆನ ಖುಷಿಯಿಂದ ಮಾಡ್ಬೋದು.
ತುಂಬ ಅದ್ಭುತವಾಗಿದೆ. ಪೂಜಾ ರೂಮ್ ಆಯಿತು ಸ್ನೇಹಿತರೆ. ಇವಾಗ ಕಿಚನ್ ಏರಿಯಾ ನೋಡ್ಕೊಂಡು ಬರೋಣ. ಕಿಚನ್ ಏರಿಯಾಗೆ ಎಂಟ್ರಿ ಆಗ್ತಿದ್ದಂಗೆ ಆ್ಯಸ್ ಪರ್ ವಾಸ್ತು ಪ್ರಕಾರ ಅಗ್ನಿ ಮೂಲೆಯಲ್ಲಿ ನಿಮಗೆ ಕಿಚನ್ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಎಲ್ ಶೇಪಲ್ಲಿ ನಿಮಗೆ ಸ್ಲ್ಯಾಬ್ನ ಮಾಡಿಕೊಟ್ಟಿದ್ದಾರೆ. ವೆಂಟಿಲೇಷನ್ ಪರ್ಪಸ್ ವಿಂಡೋ ಬಿಟ್ಟಿದ್ದಾರೆ. ಬೇಸಿಕ್ ಥಿಂಗ್ಸ್ನೆಲ್ಲ ಇಲ್ಲಿ ಇಟ್ಕೋಬೋದು. ಮತ್ತು ಮೇಲ್ಗಡೆ ಏನು ಕಾಣಿಸ್ತಾ ಇದೆ ಕಬೋರ್ಡ್ಸು, ಅಲ್ಲಿ ವೆಕೇಷನ್ ಐಟಮ್ಸ್ನ ನೀವು ಮೇಲೆ ಸ್ಟೋರ್ ಮಾಡ್ಕೋಬೋದು. ಹಾಗೆ ಭಾರವಾಗಿರುವಂಥ ವಸ್ತುನೆಲ್ಲ ನೀವು ಕೆಳಗಡೆ ಇಟ್ಕೋಬೋದು ಸ್ನೇಹಿತರೆ. ಅದ್ರ ಜೊತೆಗೆ ಪ್ಯಾಂಟ್ರಿನೂ ಕೂಡ ಮಾಡಿಕೊಟ್ಟಿದ್ದಾರೆ. ಮೀನ್ಸ್ ನೋಡ್ತೀರಿ, ಹಾಗೆ ಇಲ್ಲಿ ನೀವು ಬೇಕಂದರೆ ಫ್ರಿಜ್ಜನ್ನು ಕೂಡ ನೀವು ಇಟ್ಕೋಬೋದು. ಆ ರೀತಿ ಮಾಡಿಕೊಟ್ಟಿದ್ದಾರೆ. ಬನ್ನಿ ನಾನು ನಿಮಗೆ ಯುಟಿಲಿಟಿ ಏರಿಯಾ ತೋರಿಸ್ತೀನಿ. ಯುಟಿಲಿಟಿ ಏರಿಯಾದಲ್ಲೂ ಕೂಡ ಬೇಕಾದರೆ ನೀವು ವಾಷಿಂಗ್ ಮಿಷಿನ್ ಇಟ್ಕೋಬೋದು, ಇಲ್ಲ ಡಿಶ್ ವಾಷರ್ ಇಟ್ಕೋಬೋದು. ಆಪ್ಷನ್ ನಿಮಗೆ ಇರುತ್ತೆ. ವಾಷಿಂಗ್ ಮಿಷಿನ್ಗೆ ನಿಮಗೆ 2 ಆಪ್ಷನ್ ಇರುತ್ತೆ. ಮತ್ತು ಸೇಫ್ಟಿ ಪರ್ಪಸ್ಸಾಗಿ MS ಕವರ್ ಮಾಡಿ ಕೊಟ್ಟಿದ್ದಾರೆ. ಎಲ್ಲೂ ಏನೂ ಓಪನ್ ಇಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಫಸ್ಟ್ ಫ್ಲೋರಲ್ಲಿ ಏನೇನು ಫೆಸಿಲಿಟೀಸ್ ಇದೆ, ಏನೇನಿದೆ ಅಂತಂದ್ಬಿಟ್ಟು. ಮತ್ತು ಇನ್ನೊಂದು ಮೇಯ್ನ್ ಥಿಂಗು, ಒಂದು ರೂಮ್ನೂ ಕೂಡ ಫಸ್ಟ್ ಫ್ಲೋರಲ್ಲಿ ಮಾಡಿ ಕೊಟ್ಟಿದ್ದಾರೆ. ಬನ್ನಿ ನಾನು ನಿಮಗೆ ರೂಮ್ ತೋರಿಸ್ತೀನಿ. ಇದು ಒಂದು ರೂಮ್ ಆಗಿದೆ. ರೂಮಲ್ಲಿ ನಿಮಗೆ ವೆಂಟಿಲೇಷನ್ ಪರ್ಪಸ್ಸಾಗಿ 2 ವಿಂಡೋನ ಬಿಟ್ಟಿದ್ದಾರೆ. ಹಾಗೆ ವಾರ್ಡ್ರೋಬ್ ಆ್ಯಂಡ್ ಕಬೋರ್ಡ್ಸ್ ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿದೆ ಡಿಸೈನ್ಸು. ನೋಡಿದ್ರಲ್ಲ ಸ್ನೇಹಿತರೆ, ಫಸ್ಟ್ ಫ್ಲೋರಲ್ಲಿ ನಿಮಗೆ ಏನೇನು ಫೆಸಿಲಿಟೀಸ್ ಇದೆ, ಏನೇನಿದೆ ಅಂತ ಅಂದ್ಬಿಟ್ಟಲ್ಲ. ಇವಾಗ ನಾವು ಫಸ್ಟ್ ಫ್ಲೋರ್ ಟು ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ನೋಡ್ತಾ ಇರ್ಬೋದು ಸ್ಟೇರ್ ಕೇಸು ವಿತ್ ರೈಲಿಂಗ್ಸು ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು. ಅಲ್ಲಲ್ಲಿ ನಿಮಗೆ ಲೈಟಿಂಗ್ಸ್ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಫಸ್ಟ್ ಫ್ಲೋರ್ ಟು ಸೆಕೆಂಡ್ ಫ್ಲೋರ್ ಬಂದ ತಕ್ಷಣ ನಿಮಗೆ ಲಿವಿಂಗ್ ಏರಿಯಾ ಈ ರೀತಿ ಕಾಣಿಸುತ್ತೆ ಸ್ನೇಹಿತರೆ. ಆ್ಯಂಡ್ ಲಿಫ್ಟ್ ಬಂದು ನಿಮಗೆ ಹೊರಗಡೆನೇ ಬರುತ್ತೆ. ಇವಾಗ ಫಸ್ಟ್ ಫ್ಲೋರಲ್ಲಿ ನಿಮಗೆ 2 ರೂಮ್ ಇದೆ. ಒಂದು ಮಾಸ್ಟರ್ ಬೆಡ್ರೂಮು, ಒಂದು ಕಿಡ್ಸ್ ಬೆಡ್ರೂಮು. ಫಸ್ಟು ನಾವು ಮಾಸ್ಟರ್ ಬೆಡ್ರೂಮ್ಗೆ ಹೋಗೋಣ. ಇದು ಮಾಸ್ಟರ್ ಬೆಡ್ರೂಮ್ ಆಗಿದೆ. ಮಾಸ್ಟರ್ ಬೆಡ್ರೂಮ್ ಡೋರ್ ಓಪನ್ ಮಾಡಿ ಒಳಗಡೆ ಬಂದ ತಕ್ಷಣ ನಿಮಗೆ ವ್ಯೂ ಈ ರೀತಿ ಕಾಣಿಸುತ್ತೆ. ಆಪೋಸಿಟ್ಟು ನಿಮಗೆ TV ಕ್ಯಾಬಿನೆಟು. ಬೆಡ್ರೂಮಲ್ಲೇ ನೀವು ಕೂತ್ಕೊಂಡು ಆರಾಮಾಗಿ ವರ್ಕ್ ಮಾಡ್ಬೋದು. ಆ ರೀತಿ ಫೆಸಿಲಿಟಿ ಮಾಡಿ ಕೊಟ್ಟಿದ್ದಾರೆ. ವಾರ್ಡ್ರೋಬ್ಸ್ ಆ್ಯಂಡ್ ಕಬೋರ್ಡ್ಸು ನೋಡಿ. ವೆಂಟಿಲೇಷನ್ ಪರ್ಪಸ್ ಬೆಡ್ ಬ್ಯಾಕ್ ಸೈಡೇ ನಿಮಗೆ ವಿಂಡೋ ಬಿಟ್ಟಿದ್ದಾರೆ. ಇದು ವಾಶ್ರೂಮ್ ಡೋರು. ಓಪನ್ ಮಾಡಿದ ತಕ್ಷಣ ನಿಮಗೆ ಒಳಗಡೆನೂ ಕೂಡ ನಿಮಗೆ ಸ್ಟೋರೇಜ್ಗೆ ಕಬೋರ್ಡ್ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ನೀವು ಬೇಕಂದರೆ ಕಾಸ್ಮೆಟಿಕ್ ಥಿಂಗ್ಸ್ನ ನೀವು ಬೇಕಾದ್ರೆ ಸ್ಟೋರ್ ಮಾಡ್ಕೋಬೋದು. ಬ್ಯಾಕ್ ಸೈಡು ವಾಶ್ರೂಮ್ ಇದೆ. ತುಂಬ ಚೆನ್ನಾಗಿದೆ ಇದು ಆ್ಯಕ್ಚುಲಿ. ಎಕ್ಸಾಸ್ಟ್ ಫ್ಯಾನ್ನ ಕೂಡ ಫಿಟ್ಟಿಂಗ್ ಮಾಡಿದ್ದಾರೆ. ಶವರ್ ಮಾಡಿ ಹೊರಗಡೆ ಬಂದ ತಕ್ಷಣ ನೀವು ಡ್ರೆಸ್ ಇಲ್ಲೇ ಮಾಡಿಕೊಂಡು ವೇರ್ ಮಾಡ್ಕೋಬೋದು. ಮಿರರ್ನ ನೋಡಿಕೊಂಡು. ಬನ್ನಿ ಇದು ಬಾಲ್ಕನಿ ನೋಡ್ಕೊಂಡು ಬರೋಣ. ಬಾಲ್ಕನಿ ನೋಡಿ, ಇದು ಸ್ವಲ್ಪ ದೊಡ್ಡದಾಗಿದೆ. SS ಜೊತೆಗೆ ನಿಮಗೆ ಟಫ್ಲನ್ ಗ್ಲಾಸನ್ನು ಅಟ್ಯಾಚ್ ಮಾಡಿದ್ದಾರೆ ಸೇಫ್ಟಿ ಪರ್ಪಸ್ಸು.
ತುಂಬ ಚೆನ್ನಾಗಿದೆ. ಇವಾಗ ಮಾಸ್ಟರ್ ಬೆಡ್ರೂಮ್ ಆಯಿತು ಸ್ನೇಹಿತರೆ. ಇದು 3 ರೂಮ್ ಮೇನ್ ಡೋರ್ ಇದೆ, 3 ಡೋರ್ಗಳಿದೆ. ಅದರಲ್ಲಿ ಕಿಡ್ಸ್ ಬೆಡ್ರೂಮ್ ತೋರಿಸ್ತೀನಿ ಬನ್ನಿ. ಫಸ್ಟು ವಾವ್, ಡೋರ್ ಓಪನ್ ಮಾಡಿದ ತಕ್ಷಣ ವಾವ್ ಒಂದೇ, ಮೀನ್ಸ್ ಅಷ್ಟು ಲೆಂತಿ ಆಗಿದೆ ಕಿಡ್ಸ್ ಬೆಡ್ರೂಮ್. Wardrobes and cupboards, TV unit, cot with ceiling, attached washroom. ಆ್ಯಕ್ಚುಲಿ ಚಿಲ್ಡ್ರನ್ಸ್ ಬೆಡ್ರೂಮ್ ವಾಶ್ರೂಮ್ ಇದೆ ಅಲ್ಲ, ವಾಶ್ರೂಮಲ್ಲಿ 3D ಟೈಪಲ್ಲಿ ಟೈಲ್ಸ್ನ ಅಪ್ಲೈ ಮಾಡಿದ್ದಾರೆ, ನೋಡ್ತಾ ಇರ್ಬೋದು. ವಾಶ್ರೂಮ್ ಕೂಡ ತುಂಬ ದೊಡ್ಡದಿದೆ, ವಿತ್ ಆ್ಯಂಟಿ ಸ್ಕಿಡ್ ಟೈಲ್. ಇದು ತುಂಬ ರಫ್ ಇದೆ. ಹಾಗೂ ಕಿಡ್ಸ್ ಬೆಡ್ರೂಮಲ್ಲಿರುವಂಥ TV ಯೂನಿಟ್. ಮಾಸ್ಟರ್ ಬೆಡ್ರೂಮ್ ಆಯಿತು, ಚಿಲ್ಡ್ರನ್ಸ್ ಬೆಡ್ರೂಮ್ ಆಯಿತು. ಹಾಗಾದರೆ ಇವೆರಡು ಡೋರ್ಗಳು ಯಾವುದು ನೋಡೋಣ ಬನ್ನಿ. ಮೊದಲನೇ ಡೋರ್ ಓಪನ್ ಮಾಡೋಣ. ವಾವ್, ಇದು ಏನು ಅಂದರೆ ಆ್ಯಕ್ಚುಲಿ ಈಶಾನ್ಯ ಮೂಲೆಯಲ್ಲಿ ಒಂದು ಚೊಕ್ಕದಾಗಿ ವಿತ್ ವೆಂಟಿಲೇಷನ್ನ ಕೊಟ್ಟು ಅದ್ರ ಜೊತೆಗೆ ಒಂದು ಸಿಂಪಲ್ಲಾಗಿ ವಾರ್ಡ್ರೋಬ್ಸ್ನ ಪ್ರೊವೈಡ್ ಮಾಡಿದ್ದಾರೆ, ನೋಡ್ತಾ ಇರ್ಬೋದು. ಸಿಂಪಲ್ಲಾಗಿದೆ. ಇದು ಏನು ಪರ್ಪಸ್ಲಿ ಅಂದರೆ ನೀವು ಆಫೀಸ್ ವರ್ಕನ್ನು ಇಲ್ಲೇ ಮಾಡ್ಬೋದು. ಮೀನ್ಸ್ ಅದ್ರ ಜೊತೆಗೆ ವರ್ಕ್ ಫ್ರಮ್ ಹೋಮ್ ಆಗಿರ್ಬೋದು. ಅದ್ರ ಜೊತೆಗೆ ಸ್ವಂತ ಬಿಸ್ನೆಸ್ ಮಾಡ್ತಾಯಿದ್ದೀರಾ ಅಂದರೆ ಅದ್ರ ಆಫೀಸ್ನೂ ಕೂಡ ನೀವು ಇಲ್ಲೇ ಮಾಡ್ಕೊಂಡು ವರ್ಕ್ ಮಾಡ್ಬೋದು. ಆ ರೀತಿ ಮಾಡಿಕೊಟ್ಟಿದ್ದಾರೆ. 2 in 1 ಥರ ಅದ್ಭುತವಾಗಿದೆ ಇದು. ಇಲ್ಲ ಅಂದರೆ ಚಿಲ್ಡ್ರನ್ಸ್ಗೆ ಸ್ಟಡಿ ಯೂನಿಟ್ ಥರನೂ ಯುಟಿಲೈಸ್ ಮಾಡ್ಕೋಬೋದು. ಇದೇನು ನೋಡೋಣ ಬನ್ನಿ. ಇದು ಕೂಡ ಒಂದು ಬಾಲ್ಕನಿ ಥರ ಇದೆ. ಬಾಲ್ಕನಿ ಥರ ಅಲ್ಲ, ಆ್ಯಕ್ಚುಲಿ ಬಾಲ್ಕನಿ MS ಕವರ್ ಮಾಡಿದ್ದಾರೆ ಕಂಪ್ಲೀಟಾಗಿ. ತುಂಬ ದೊಡ್ಡದಾಗಿದೆ. ರೆಸ್ಟ್ ಪರ್ಪಸ್ ಆಗಿ ಕೂತ್ಕೊಂಡು ಚೇರ್ ಹಾಕ್ಕೊಂಡು ರೆಸ್ಟ್ ಮಾಡ್ಬೋದು. ಅದ್ಭುತವಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಸೆಕೆಂಡ್ ಫ್ಲೋರಲ್ಲಿ ಏನೇನಿತ್ತು ಅಂತಂದ್ಬಿಟ್ಟು. ಹಾಗಾದರೆ ಇವಾಗ ನಾವು ಸೆಕೆಂಡ್ ಫ್ಲೋರ್ ಟು 3rd ಫ್ಲೋರ್ಗೆ ಹೋಗೋಣ ಬನ್ನಿ. ಥರ್ಡ್ ಫ್ಲೋರಿಗೆ ಬಂದ ತಕ್ಷಣ ನಿಮಗೆ ಈ ರೀತಿ ಕಾಣಿಸುತ್ತೆ. ಒಟ್ಟು 4 ಡೋರ್ ಬರುತ್ತೆ. 4 ಡೋರಲ್ಲಿ ಏನೇನಿದೆ ನೋಡ್ಕೊಂಡು ಬರೋಣ. ಸ್ಟೇರ್ಕೇಸ್ ಹತ್ತಿದ ತಕ್ಷಣ ನಿಮಗೆ ಲೆಫ್ಟ್ ಸೈಡ್ ಡೋರ್ ಇದೆಯಲ್ಲ, ಅದನ್ನು ತೋರಿಸ್ತೀನಿ ಈಗ. ಇದು ಓಪನ್ ಮಾಡಿದ ತಕ್ಷಣ ನಿಮಗೆ ದೊಡ್ಡದಾಗಿರುವಂಥ ಒಂದು ಹೊರಾಂಗಣ ಸಿಗುತ್ತೆ. ಬಿಗ್ಗು ಹಾಲ್ ಇದೆ. ಈ ಹಾಲ್ ಏನಪ್ಪ ಅಂದರೆ ನೋಡಿ ಎಷ್ಟು ದೊಡ್ಡದಾಗಿದೆ ಅಂದರೆ, ನೀವು ಬರ್ಡೇ ಸೆಲೆಬ್ರೇಷನ್ನು, ಆ್ಯನಿವರ್ಸರಿ ಸೆಲೆಬ್ರೇಷನ್ನು, ಅದ್ರ ಜೊತೆಗೆ ಯಾವುದೋ ಫಂಕ್ಷನ್ನಿಂದ ಮೀನ್ಸ್ ಒಂದು ಸ್ಪೆಷಲ್ ಡಿನ್ನರ್ ಆಗಿರ್ಬೋದು, ಸ್ಪೆಷಲ್ ಲಂಚ್ ಆಗಿರ್ಬೋದು ಏರ್ಪಾಟ್ ಮಾಡ್ತೀರಾ ಅಂದರೆ ಇಲ್ಲಿ ಚೇರು ಟೇಬಲ್ ಹಾಕ್ಕೊಂಡು ಈ ಏರಿಯಾನ ಯುಟಿಲೈಸ್ ಮಾಡ್ಕೋಬೋದು. ಇದು 2 in 1. ಹೊರಗಡೆ ಬುಕ್ ಮಾಡಿ ಸೆಲೆಬ್ರೇಟ್ ಮಾಡ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ಇಲ್ಲಿ ಆರಾಮಾಗಿ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡ್ಕೊಳ್ಳೋದಕ್ಕೆ ತುಂಬ ದೊಡ್ಡದಾಗಿದೆ ಏರಿಯಾ. ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ. ನೋಡಿ ತುಂಬ ದೊಡ್ಡದಾಗಿದೆ. ಅದರಲ್ಲ ಸ್ನೇಹಿತರೆ, ತುಂಬ ಚೆನ್ನಾಗಿದೆ. ಇಲ್ಲಿಗೂ ಕೂಡ ಲಿಫ್ಟು ಬಂದಿದ್ದೆ, ನೋಡ್ತಾ ಇರ್ಬೋದು.
ಹಾಗಾದರೆ ಇನ್ನುಳಿದ 3 ಡೋರ್ಗಳು ಏನೇನಿದೆ ನೋಡೋಣ. ಲಿಫ್ಟ್ ಪಕ್ಕದಲ್ಲೇ ಇರುವಂಥ ಇನ್ನೊಂದು ಡೋರನ್ನು ಓಪನ್ ಮಾಡೋಣ ಬನ್ನಿ. ನೋಡಿ, ಡೋರ್ ಓಪನ್ ಮಾಡಿದ ತಕ್ಷಣ ನಿಮಗೆ ಇದು ಕೂಡ ಒಂದು ಸ್ವಲ್ಪ ದೊಡ್ಡದಾಗಿದೆ. ಇದು 2 in 1 ಯುಟಿಲೈಸ್ ಮಾಡ್ಕೋಬೋದು. ಏನಪ್ಪ ಅಂತಂದರೆ, ಒಂದು ಹೋಮ್ ಥಿಯೇಟರ್ನ ಯೂಸ್ ಮಾಡಿಕೊಂಡ್ರೆ ಆಪೋಸಿಟ್ ಕಾಣ್ತಾ ಇರತಕ್ಕಂಥ ವಾಲ್ಗೆ ಸ್ಕ್ರೀನ್ನ ಅಳವಡಿಸ್ಕೊಂಡು ಇಲ್ಲೇ ಫಿಲಮ್ ನೋಡ್ಬೋದು. ಅಥವಾ ಇನ್ನೊಂದು, ನಾನು ವರ್ಕೌಟ್ ಮಾಡ್ತೀನಿ, ಪ್ರತಿನಿತ್ಯ ನನಗೆ ವರ್ಕೌಟ್ ಅಭ್ಯಾಸ ಇದೆ ಅಂತಂದರೆ ಟ್ರೆಡ್ಮಿಲ್ ಜೊತೆಗೆ ಸಣ್ಣ ಪುಟ್ಟ ಡಂಬಲ್ಸು ವೆಯ್ಟ್ ಲಿಫ್ಟ್ ಮಾಡೋದಕ್ಕೂ ಕೂಡ ತೊಗೊಬಂದು ಇಟ್ಕೊಂಡು ಯುಟಿಲೈಸ್ ಮಾಡ್ಕೋಬೋದು. ನೀವು ಬೇಕಾದ್ರೆ ನೀವು ಜಿಮ್ಗೆ ಅಥವಾ ವರ್ಕೌಟ್ ಮಾಡೋದಕ್ಕೆ ಯುಟಿಲೈಸ್ ಮಾಡುವಂಥ ಥಿಂಗ್ಸ್ನೆಲ್ಲ ಸ್ಟೋರ್ ಮಾಡ್ಕೋಬೋದು. ಓಕೆ, ಇಲ್ಲಿ 2 ಡೋರ್ ಆಯಿತು, ಇನ್ನೂ 2 ಡೋರ್ ಇದೆ. ಅದರಲ್ಲಿ 3ನೇ ಡೋರ್ನ ಓಪನ್ ಮಾಡೋಣ. ಇದು ಕೂಡ ಒಂದು ಬೆಡ್ರೂಮ್ ಆಗಿದೆ ಸ್ನೇಹಿತರೆ. ಇದು ಬಂದು ಗೆಸ್ಟ್ ಬೆಡ್ರೂಮ್ ಅಂತಲೇ ಹೇಳ್ಬೋದು. ನೋಡಿ, ವಾರ್ಡ್ರೋಬ್ಸ್ ಆ್ಯಂಡ್ ಕಬೋರ್ಡ್ಸ್ ಆ್ಯಂಡ್ TV ಯೂನಿಟ್, ಸೀಲಿಂಗ್, ವೆಂಟಿಲೇಷನ್ ಪರ್ಪಸ್ ವಿಂಡೋಸ್, ಮತ್ತು ಬೆಡ್ ಕಾಟ್ ಏನು ಕೊಟ್ಟಿದ್ದಾರೆ ಆ ಕಾಟಲ್ಲೂ ಕೂಡ ನಿಮಗೆ ವೆಕೇಷನ್ ಥಿಂಗ್ಸ್ನ ಸ್ಟೋರ್ ಮಾಡ್ಕೋಬೋದು. ಇದು ಒಂದು ಗೆಸ್ಟ್ ರೂಮ್ ಆಗಿದೆ, ಗೆಸ್ಟ್ ಬೆಡ್ರೂಮ್. ಹಾಗಾದರೆ ಈ ಡೋರ್ ಏನಿದೆ ನೋಡೋಣ. ಇದು ಒಂದು ಕಾಮನ್ ರೆಸ್ಟ್ ರೂಮ್ ಆಗಿದೆ. ನೋಡಿ, ವೆಂಟಿಲೇಷನ್ ವಿತ್ ಎಕ್ಸಾಸ್ಟ್ ಫ್ಯಾನ್ ಕೂಡ ಫಿಟ್ಟಿಂಗ್ ಆಗಿದೆ ಆಲ್ರೆಡಿ. ಇದು ಏನಕ್ಕೆ ಹೊರಗಡೆ ಕೊಟ್ಟಿದ್ದಾರೆ ರೆಸ್ಟ್ ರೂಮ್ನ ಅಂದರೆ ಕಾರಣ ಇಷ್ಟೇ. ಈ ಫ್ಲೋರಲ್ಲಿ ಒಂದು ಬೆಡ್ರೂಮ್ ಬಂದಿದೆ, ಅದ್ರ ಜೊತೆಗೆ ಒಂದು ಬಿಗ್ ಹಾಲ್ ಇದೆ, ಆ್ಯಂಪಿ ಥಿಯೇಟರ್ ಇದೆ. ಎಲ್ಲರಿಗೂ ಯುಟಿಲೈಸ್ ಆಗಲಿ ಅಂದ್ಬಿಟ್ಟು ಹೊರಗಡೆ ರೆಸ್ಟ್ ರೂಮ್ನ ಪ್ರೊವೈಡ್ ಮಾಡಿ ಕೊಟ್ಟಿದ್ದಾರೆ. ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ, ಮೀನ್ಸ್ ಚೆನ್ನಾಗಿ ಯುಟಿಲೈಸ್ ಮಾಡಿದ್ದಾರೆ ಏರಿಯಾನ. ಸ್ನೇಹಿತರೆ, 3rd ಫ್ಲೋರಲ್ಲಿ ಏನೇನು ಫೆಸಿಲಿಟೀಸ್ ಇತ್ತು, ಏನೇನು ಅಮ್ಯುನಿಟೀಸ್ ಇತ್ತು ಅಂತೆಲ್ಲ ನೋಡಿದ್ರೆ, ಹಾಗಾದರೆ ನಾವು 4th ಫ್ಲೋರ್ಗೆ ಹೋಗೋಣ ಬನ್ನಿ. 4th ಫ್ಲೋರಲ್ಲಿ ಏನೇನಿದೆ ಅಂತ ನೋಡ್ಕೊಂಡು ಬರೋಣ. ಪ್ರತಿ ಫ್ಲೋರಲ್ಲೂ ಹೋಗಬೇಕಾದ್ರೆ ನಮಗೆ ಈ ರೀತಿ ಟಫ್ಲಾನ್ ಜೊತೆಗೆ SS ಜಿಂದಾಲಲ್ಲಿ ಅಟ್ಯಾಚ್ ಮಾಡಿರುವಂಥ ರೈಲಿಂಗ್ಸ್ ಇದೆ, ತುಂಬ ಚೆನ್ನಾಗಿದೆ. ಹಾಗೆ ನೋಡಿ, 4th ಫ್ಲೋರ್ಗೆ ಹೋಗ್ಬೇಕಾದ್ರೆ ನಿಮಗೆ ಸ್ಕೈಲೈಟ್ ಬಿಟ್ಟಿದ್ದಾರೆ. ಇದರಿಂದನೇ ಸ್ವಲ್ಪ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ ಇದರಲ್ಲಿ. ಮತ್ತು ಸೇಫ್ಟಿ ಪರ್ಪಸ್ಸಾಗಿ MS ಡೋರ್ ಮಾಡಿದ್ದಾರೆ. ಡೋರ್ ಓಪನ್ ಮಾಡಿದ ತಕ್ಷಣ ಸ್ನೇಹಿತರೆ ನಿಮಗೆ ಟೆರೆಸ್ ಈ ರೀತಿ ಕಾಣಿಸುತ್ತೆ ನೋಡಿ. ಇಲ್ಲಿ ಏನೇನಿದೆ ಅಂತಂದರೆ, ಮ್ಯಾನ್ಯುವಲಿ ಬಟ್ಟೆಗಳನ್ನ ವಾಶ್ ಮಾಡೋದಕ್ಕೆ ಏರಿಯಾ ಮಾಡಿದ್ದಾರೆ. ಮತ್ತು ಬಟ್ಟೆನ ಹ್ಯಾಂಗ್ ಮಾಡೋದಕ್ಕೆ 2 ಕಡೆನೂ ಈ ರೀತಿ ಕಂಬಿನ ಮಾಡಿ ಕೊಟ್ಟಿದ್ದಾರೆ. ದಾರ ಕಟ್ಕೊಂಡು ಬಟ್ಟೆನ ಹಾರಾಕೋಬೋದು. ಮತ್ತು ಇದು ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಆಗಿದೆ. ಹಾಗೂ ಮೇಲೆ ನಿಮಗೆ 1000 ಲೀಟರ್ ಕೆಪಾಸಿಟಿ ಇರುವಂಥ ಸಿಂಥೆಟಿಕ್ 2 ಟ್ಯಾಂಕನ್ನು ಮಾಡಿಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಒಳಗಡೆ ಬಂದು ನಿಮಗೆ ವಾಷಿಂಗ್ ಮಿಷಿನ್ ಕೂಡ ಪಾಯಿಂಟ್ ಬಿಟ್ಟಿದ್ದಾರೆ. 2 ಕಡೆ ಬೇಕಾದರೆ ಆಪ್ಷನ್ ಇದೆ, ನೀವು ಎಲ್ಲಿ ಬೇಕಾದರೂ ಇಟ್ಕೋಬೋದು ವಾಷಿಂಗ್ ಮಿಷಿನು. ಮತ್ತು ವಾಷಿಂಗ್ ಮಿಷಿನ್ ಸಂಬಂಧಪಟ್ಟಂಥ ಕೆಮಿಕಲ್ನ ಕೂಡ ಇಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ತುಂಬ ಚೆನ್ನಾಗಿದೆ. ಇದಿಷ್ಟು ಈ ಮನೆಯ ಮಾಹಿತಿ ಆಗಿರುತ್ತೆ. ಸ್ನೇಹಿತರೆ ಈ ಮನೆ ಕರೆಕ್ಟಾಗಿ ನಿಮಗೆ ಗೊಟ್ಟಿಗೆರೆ ನೈಸ್ ರಸ್ತೆಗೆ 2 ಕಿಲೋಮೀಟರು ಮತ್ತು ಕೋಣನಕುಂಟೆ ಮೆಟ್ರೋ ಸ್ಟೇಷನ್ನಿಂದ ಇಲ್ಲಿಗೆ 3 ಕಿಲೋಮೀಟರ್ ದೂರದಲ್ಲಿರುವಂಥ ಈ ಬಿಲ್ಡಿಂಗ್ ಇದಾಗಿರುತ್ತೆ. ಅದರ ಜೊತೆಗೆ ಈ ಮನೆಗೆ ಪೆಂಡಿಂಗ್ ಇರುವಂಥದ್ದು ಒಂದು ಲಿಫ್ಟು, ಹಾಗೆ ಬಾತ್ರೂಮ್ ಫಿಟ್ಟಿಂಗ್ಸು, ಇದಿಷ್ಟು ಪೆಂಡಿಂಗ್ ಇದೆ.
ಮತ್ತು ಈ ಮನೆಗೆ ಕೋಟ್ ಮಾಡ್ತಿರ್ತಕ್ಕಂಥ ಪ್ರೈಸ್ ಬಂದು 3,90,00,000 ಆಗಿರುತ್ತೆ. ಸ್ಲೈಟ್ಲಿ ನೆಗೋಷಿಯೇಬಲ್ ಇರುತ್ತೆ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ರಿಕ್ವೈರ್ಮೆಂಟ್ ಇರುವಂಥವರಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಚಾನಲನ್ನು. ಸೊ ಕಮೆಂಟ್ಸ್ ಬಾಕ್ಸಲ್ಲಿ ನನ್ನ ವಿಡಿಯೋ ಹೇಗೆ ಬರ್ತಾಯಿದೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.